ಅಭಿವೃದ್ಧಿ ಆಗೋ ಸಲುವಾಗಿ ಇವು ಬೆಳೀತಾ ಇದ್ದು ಅಂತೇಳಿ. ಯಾಕಂದರೆ ಇವತ್ತು ನಾವು ಚಿಕ್ಕೋಡಿ ಭಾಗಗಳಿರ್ಬೋದು ಅಥವಾ ನಮ್ಮ ಗೋಕಾಕ್ ಭಾಗಗಳು ಇರ್ಬೋದು. ಅಥವಾ ಚಿಕ್ಕೋಡಿ ಭಾಗದಲ್ಲಿ ಕೋರಿಯವರು ಮೆಡಿಕಲ್ ಡಿಪಾರ್ಟ್ಮೆಂಟ್ದೊಳಗೆ ಅಂದರೆ ಈ ಒಂದು ಏನಪ್ಪ ಅಂತಂದ್ರೆ ಈ MBBS ಅನ್ನುವಂಥದ್ದು ಮತ್ತು ಒಂದಿಷ್ಟು ಕಾಲೇಜ್ ತೆಗೆದು KLE ತೆಗೆದು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಚಿಕ್ಕೋಡಿಯಲ್ಲಿ ಒಂದಿಷ್ಟು. ಆದರೆ ಗೋಕಾಕದಲ್ಲಿ ಅಂತ ಯಾವ ದೊಡ್ಡ ಪ್ರಮಾಣದ ಆಗಿಲ್ಲ. ಇಲ್ಲೂ ಆಗ್ಯದ KLE ಒಂದು ಸಂಸ್ಥೆ ಮಾಡಿದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಯ್ತು ಆಗಿಲ್ಲ. ಗೌರ್ಮೆಂಟಿಂದ ಆಲ್ರೆಡಿ ಇಲ್ಲಿ ಮೆಡಿಕಲ್ ಕಾಲೇಜು ಹೋಗಿ ಬರಬೇಕು ಅಂತೇನು ದೊಡ್ಡ ದೊಡ್ಡ ಆಸೆ ಮಾಡಿದ್ರು. ಮೊನ್ನಿಂದ ಏನೋ ಒಂದಿಷ್ಟು ಸತೀಶ್ ಅವರು ಒಂದೆರಡು ಕೋರ್ಸ್ಗಳನ್ನ BE ತೊಗೊಂಡ್ಬಂದಿದ್ದಾರೆ ಅಂತೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಮತ್ತೇನು ಡೆವಲಪ್ಮೆಂಟ್ ಇಲ್ಲ ಅನ್ನುವಂಥದ್ದು ಅಷ್ಟು ಸತ್ಯ ಇದೆ. ಅದರಲ್ಲೂ ಗೋಕಾಕ್ ಭಾಗ ಅಂತೂ ಇತ್ತೀಚೆಗೆ ಕೇವಲ ಏನಪ್ಪ ಅಂತಂದ್ರೆ ಒಂದು ಅಭಿವೃದ್ಧಿ ಕಾರಣದ ಜಿಲ್ಲಾ ನಮ್ಮ ತಾಲೂಕಾಗಿ ಉಳಿದಂಥ ಮಾತುಗಳು ಜನಸಾಮಾನ್ಯರ ಜಿಲ್ಲಾ ಇದನ್ನು ಬೆಳೀತಿತ್ತೇನೋ ಅನ್ನುವಂಥ ಆಶಾವಾದ. ಒಟ್ಟಾರೆಯಾಗಿ ಎರಡೂ ಭಾಗದ ಜನ, ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನ ಭಾಳ ಆಸೆ ಇಟ್ಕೊಂಡಿದ್ರು ಸತೀಶ್ ಅವ್ರ ಮೇಲೆ. ಯಾಕಂದ್ರೆ ಆಗ್ತದೆ ಅವರಿಂದ ಅಂತೇಳಿ. ಮತ್ತು ಇವತ್ತು ಈ ಭಾಗದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಒಬ್ಬ ವರಿಷ್ಠ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಟಾಪ್ ಇವತ್ತಿನ ಈ ಮಂತ್ರಿಮಂಡಲದಲ್ಲಿ 3-4 ಜನ ಟಾಪಲ್ಲಿ ಇವರೊಬ್ಬರು ಇದ್ದಾರೆ. ಅದರಲ್ಲೂ ಇವರು ಲೋಕೋಪಯೋಗಿ ಇಲಾಖೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಅನ್ಯೋನ್ಯ ಸಂಬಂಧ ಹೊಂದಿದವರಾಗಿದ್ದಾರೆ. ಮೋಸ್ಟ್ಲಿ ಇದು ಆಗಬಹುದು ಅನ್ನೋದು ಎಲ್ಲರ ತರ್ಕ ಆಯಿತು, ವಿತರ್ಕ ಆಯಿತು, ಏನೋ ಆಯಿತು, ಆಗಿಲ್ಲ. ಮೋಸ್ಟ್ಲಿ ಇವತ್ತು ಆಗೋ ಸಾಧ್ಯತೆಗಳು ಇಲ್ಲ, ಘೋಷಣೆ ಆಗೋ ಸಾಧ್ಯತೆಗಳು ಇಲ್ಲ, ಯಾವುದೋ ಅಂಥ ಸದ್ದುಗದ್ದಲ ಏನೂ ಇಲ್ಲ. ಹೀಗಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳಾಗುವಂಥದ್ದು ಮೋಸ್ಟ್ಲಿ ಸಮಾಪ್ತಿ ಆಯಿತು ಈ ವರ್ಷದಲ್ಲೇ 2025 ಡಿಸೆಂಬರ್ 31 ಅಂಥೇಳಿ ಏನೋ ಈಗಿಂದ ಹಿರಣ್ಣ ಕರಡಿಯವರು ಹೇಳಿದರು. ಇಲ್ಲ ರೀ, ಇವತ್ತು ಲಾಸ್ಟ್ ಡೇಟ್ ಅದು 31 ಡಿಸೆಂಬರು. ಇಲ್ಲಾಂದ್ರೆ